6ನೇ ತರಗತಿಯ ಪ್ರವೇಶ ಪರೀಕ್ಷೆಗಾಗಿ ಬರೆಯುವ ಮುರಾರ್ಜಿಯ ಒಂದು ಪೇಪರಿಗಾಗಿ ಈ ಒಂದು ಸಿದ್ಧತೆ. ಇದು 5ನೇ ತರಗತಿಯಲ್ಲಿ ಬರ್ತಕ್ಕಂಥ ಅದ್ಭುತ ಯಂತ್ರ ನಮ್ಮ ದೇಹ ಅಂತಕ್ಕಂಥ ಒಂದು ಪಾಠ. ಜಾಸ್ತಿ ಹೆಚ್ಚಾಗಿ ಇದರಲ್ಲಿನ ಒಂದು ಪ್ರಶ್ನೆಗಳು ಮುರಾರ್ಜಿ ಕ್ವಶನ್ಗೆ ಹೆಚ್ಚಾಗಿ ಬರ್ತವೆ ಅಂತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ಇದರಲ್ಲಿ ಒಂದು 4 ಕ್ವಶನ್ಗಳು ಇದ್ದೇ ಇರ್ತವೆ. ಅದಕ್ಕಾಗಿ ಈ ಅದ್ಭುತ ಯಂತ್ರ ನಮ್ಮ ದೇಹ ಅಂತಕ್ಕಂಥ ಒಂದು ಪಾಠವನ್ನು ಪೂರ್ತಿಯಾಗಿ ಅಭ್ಯಾಸ ಮಾಡೋಣ. ಮುರಾರ್ಜಿ ಪೇಪರ್ಗೆ ಉಪಯೋಗ ಆಗ್ತದೆ ಇದು. ಜ್ಞಾನೇಂದ್ರಿಯಗಳು ಮತ್ತು ಅವುಗಳ ಕೆಲಸ. ಕಣ್ಣು ಏನಪ್ಪ ಅಂದರೆ ನೋಡ್ತದೆ. ಕಣ್ಣಿನ ಮುಖಾಂತರ ನಾವು ಏನು ಮಾಡ್ತೀವಿ, ಈ ಎಲ್ಲ ಪರಿಸರದಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತು ಜೀವಿಗಳನ್ನು ನಾವು ನೋಡ್ತೀವಿ. ಕಿವಿಯಿಂದ ಏನಪ್ಪ ಅಂದರೆ ಕೇಳಿಸ್ಕೊತೀವಿ. ಎಲ್ಲ ಒಂದು ಹಾಡಾಗಲಿ, ಯಾರು ಮಾತಾಡಿರ್ತಕ್ಕಂಥ ಮಾತುಗಳನ್ನಾಗಲಿ, ಒಂದು ಟಿ ವಿ ನೋಡ್ತೀವಿ. ಇವೆಲ್ಲ ಏನಪ್ಪ ಅಂದ್ರೆ ಟಿ ವಿ ಏನಾಗ ಒಂದು ಶಬ್ದ ಇರ್ತದನ್ನು ನಾವು ಕೇಳಿಸ್ಕೊತೀವಿ. ಮೂಗಿನಿಂದ ವಾಸನೆಯನ್ನು ಗ್ರಹಿಸ್ತೀವಿ. ಮೂಗಿನಿಂದ ನಾಲಿಗೆಯಿಂದ ರುಚಿ, ಖಾರ ಇದೆಯೋ ಏನು ಹುಳಿಯದೋ, ಆಮೇಲೆ ಉಪ್ಪಾಗಿದೆಯೋ ಎಲ್ಲ ಪ್ರತಿಯೊಂದು ನಮಗೆ ಏನಪ್ಪ ಅಂದ್ರೆ ನಾಲಿಗೆಯ ಮುಖಾಂತರ ತಿಳಿಯುತ್ತದೆ. ಚರ್ಮ ಬಿಸಿ ತಂಪು ಅನುಭವಿಸೋದು. ಈಗ ಸೂರ್ಯನ ಬಿಸಿಲಿನಿಂದ ಭಾಳ ಬಿಸಿ ಆಗಕತ್ತು ಮೈಯಪ್ಪ ಅಂತಂದ್ರೆ ನಮ್ಗೆ ಗೊತ್ತಾಗ್ತದೆ. ಆಮೇಲೆ ಒಲೆ ಹತ್ತಿರ ಕುಂತಿರುವಾಗ ಬಿಸಿ ಏನು ತಗಲ್ತದ ಚರ್ಮಕ್ಕೆ, ಬಿಸಿ ಅವಾಗ ಹೀಗೆ ಪ್ರತಿಯೊಂದು ಏನಪ್ಪ ಅಂದರೆ ಜ್ಞಾನೇಂದ್ರಿಯಗಳು ಇವು ಏನಪ್ಪ ಅಂದ್ರೆ ಜ್ಞಾನೇಂದ್ರಿಯಗಳು ತಮ್ಮ ಒಂದು ಕೆಲಸವನ್ನು ಒಂದು ಮಿದುಳಿಗೆ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತವೆ. ಉಸಿರಾಟದ ಅಂಗಗಳು ಉಸಿರಾಟದ ಅಂಗಗಳು ಯಾವುವು? ಮೂಗು, ಶ್ವಾಸನಾಳ ಮತ್ತು ಶ್ವಾಸಕೋಶಗಳು. ಉಸಿರಾಡಲಿಕ್ಕೆ ಏನಪ್ಪ ಅಂದ್ರೆ ಮೂಗು ಅವಶ್ಯಕತೆ ಇದೆ. ಮತ್ತು ಶ್ವಾಸನಾಳಗಳ ಮುಖಾಂತರ ನಾವು ಉಸಿರನ್ನು ಮೇಲೆ ತಗೋತೀವಿ ಮತ್ತು ಒಳಗೆ ಬಿಡ್ತೀವಿ. ಶ್ವಾಸಕೋಶಗಳು ಮತ್ತು ಶ್ವಾಸನಾಳಗಳ ಮುಖಾಂತರ ಇವು ಏನಂತಾರಪ್ಪ ಅಂದರೆ ಉಸಿರಾಟದ ಅಂಗಗಳು ಅಂತಾರೆ. ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸುವ ಅಂಗಗಳು: ಬಾಯಿ, ಗಂಟಲು, ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು ಮತ್ತು ಮಲದ್ವಾರ. ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥ ಅಂಗಗಳು ಯಾವಪ್ಪ ಅಂದರೆ ಬಾಯಿ, ಗಂಟಲು, ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು ಮತ್ತು ಮಲದ್ವಾರ. ಬಾಯಿ ಮುಖಾಂತರ ಆಹಾರ ಒಳಗೆ ಹೋಗ್ತದೆ. ಗಂಟಲಿನಿಂದ ಅನ್ನನಾಳಕ್ಕೆ ಇಳಿದು ಜಠರ ಮತ್ತು ಸಣ್ಣ ಕರುಳುಗಳಲ್ಲಿ ಆಹಾರ ಏನಪ್ಪ ಅಂತಂದರೆ ಸಣ್ಣದಾಗಿ ಪಚನ ಆಗ್ತದೆ. ಆಮೇಲೆ ದೊಡ್ಡ ಕರಳಿಗೆ ಬರ್ತದೆ. ಅದರಲ್ಲಿ ಕೆಲವೊಂದು ಸಣ್ಣದಾಗಿರ್ತಕ್ಕಂಥ ಎಲ್ಲ ಅಂಶಗಳು ಒಳಗೆ ಹೋಗಿ ರಕ್ತಕ್ಕೆ ರಕ್ತ ಆಗ್ತದೆ. ಉಳಿದಿರ್ತಕ್ಕಂಥ ಏನು ಇದು ಇರುತ್ತೆ, ಉಳಿದಿರ್ತಕ್ಕಂಥ ಅನುಪಯುಕ್ತ ದೊಡ್ಡ ಒಂದು ಅನುಪಯುಕ್ತ ವಸ್ತು ಏನಪ್ಪ ಅಂದರೆ ಮಲದ್ವಾರದ ಮುಖಾಂತರ ಹೊರಬರುತ್ತೆ. ವಿಸರ್ಜನಾಂಗಗಳು: ಮೂತ್ರಪಿಂಡ, ಮೂತ್ರನಾಳ ಮತ್ತು ಮೂತ್ರಕೋಶ, ಮೂತ್ರದ್ವಾರ. ವಿಸರ್ಜನಾಂಗಗಳು ಅಪ್ಪ ಅಂದರೆ ಈಗ ವಿಸರ್ಜನೆ ಏನು ಮಾಡ್ತೀವಿ, ಮೂತ್ರಪಿಂಡ ಮೂತ್ರನಾಳದ ಮುಖಾಂತರ ಒಂದಕ್ಕೆ ಹೋಗ್ತವೆ. ಮತ್ತು ಮೂತ್ರದ್ವಾರದ ಮುಖಾಂತರ ನಾವು ಅನುಪಯುಕ್ತ ವಸ್ತು ಹೊರಬರುತ್ತದೆ. ಆಕ್ಸಿಜನ್ನನ್ನು ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಬಿಡುವ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಉಸಿರಾಟ. ಆಕ್ಸಿಜನ್ ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಬಿಡ್ತಕ್ಕಂಥ ಒಂದು ಕ್ರಿಯೆಗೆ ಉಸಿರಾಟ ಎಂದು ಕರೆಯುತ್ತಾರೆ. ಒಂದು ನಿಮಿಷಕ್ಕೆ ಆರೋಗ್ಯವಂತ ಮನುಷ್ಯನು ಆರೋಗ್ಯವಂತ ಮನುಷ್ಯನು ಎಷ್ಟು ಬಾರಿ ಉಸಿರಾಡುತ್ತಾನೆ? 17 ಬಾರಿ. ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಹರಿಸುವ ಅಂಗ ಯಾವುದು? ಹೃದಯ. ದೇಹದ ಎಲ್ಲ ಭಾಗಗಳಿಗೆ. ನಮ್ಮ ದೇಹದಲ್ಲಿ 206 ಮೂಳೆಗಳಿವೆ. 600ಕ್ಕೂ ಹೆಚ್ಚಿನ ಕೀಲುಗಳಿವೆ. ಮೂಳೆಗಳಪ್ಪ ಅಂದರೆ ಮೊಳಕೈ ಕೀಲು,
ಮೊಳಕಾಲು ಇದೆಯಲ್ಲ, ಮೊಳಕಾಲಿನಲ್ಲಿ ಹಿಂಗೆ ಮಡಿಸ್ತದಲ್ಲ, ಅಲ್ಲೊಂದು ಕೀಲಿರುತ್ತೆ. ಎಲ್ಲೆಲ್ಲಿ ಮಡಿಸ್ತವೆ ಅಲ್ಲಲ್ಲಿ ಕೀಲುಗಳಿದ್ರೆ ಮಾತ್ರ ಅವು ಮಡಚಲಿಕ್ಕೆ ಸಾಧ್ಯ. 206 ಮೂಳೆಗಳಿವೆ. ಮೂಳೆಗಳಂದರೆ ಈಗ ಮೂಗಿನ ಮೂಳೆ, ಮೂಗಿಗೊಂದು ಮೂಳೆ ಇರುತ್ತೆ, ಕೈಯಲ್ಲಿ ಒಂದು ಮೂಳೆ ಇರುತ್ತೆ, ಕಾಲಲ್ಲಿ ಹೀಗೆ ಉದ್ದನೇ ಇದರಲ್ಲಿ ಮೂಳೆಗಳಿರುತ್ತವೆ. ನಿನ್ನ ದೇಹದಲ್ಲಿರುವ ಸಣ್ಣ ಕರುಳು 21 ಅಡಿ ಉದ್ದವಿರುತ್ತದೆ. ಪ್ರತಿಯೊಬ್ಬರ ದೇಹದಲ್ಲಿನೂ 21 ಅಡಿ ಸಣ್ಣ ಕರುಳು ಏನಪ್ಪ ಅಂದರೆ 21 ಅಡಿ ಇರುತ್ತದೆ. ನಿನ್ನ ದೇಹದಲ್ಲಿರುವ ದೊಡ್ಡ ಕರುಳು 0.5 ಅಡಿ ಉದ್ದವಿರುತ್ತದೆ. 0.5 ಅಡಿ ಅಡಿ ಉದ್ದವಿರುತ್ತದೆ. ನಮ್ಮ ಹೃದಯ ನಿಮಿಷಕ್ಕೆ 70 ಸಲ ಬಡಿಯುತ್ತದೆ. ದಿನಕ್ಕೆ 1,00,000 ಸಲ ಬಡಿದುಕೊಳ್ಳುತ್ತದೆ. ನಮ್ಮದು ಹೃದಯವು ನಿಮಿಷಕ್ಕೆ 70 ಸಲ ಬಡಿಯುತ್ತದೆ. ದಿನಕ್ಕೆ 1,00,000 ಸಲ ಬಡಿದುಕೊಳ್ಳುತ್ತದೆ. ನಿಮಿಷಕ್ಕೆ 70 ಸಲ ಅಂತಂದರೆ ಒಂದು ದಿನದಲ್ಲಿ ಎಷ್ಟು ಗಂಟೆಗಳಿರ್ತವೆ? 24 ಗಂಟೆಗಳಿರ್ತವೆ. 24 ಗಂಟೆಗಳಲ್ಲಿ ಎಷ್ಟು ನಿಮಿಷಗಳಾಗ್ತವೆ? ಪ್ರತಿಯೊಂದು ಗಂಟೆಗೂ 60 ನಿಮಿಷ. ಪ್ರತಿಯೊಂದು ಗಂಟೆಯಲ್ಲೂ 60 ನಿಮಿಷಗಳಿರ್ತವೆ. 60 10 ಗಂಟೆಗೆ 600, 10 ಗಂಟೆಗೆ 600, 10 ಗಂಟೆಗೆ 600, 1200 ಆಯಿತು. 1200 ಮತ್ತು 4 ಗಂಟೆ ಅದಲ್ಲ, 64, 6 4 24, 240. 601 240. ದಿನಕ್ಕೆ 1,00,000 ಸಲ ಬಡಿದುಕೊಳ್ಳುತ್ತದೆ. ಹೀಗೆ ಲೆಕ್ಕ ಮಾಡ್ತಾ ಹೋಗಬೇಕು. ಶ್ವಾಸಕೋಶಗಳಲ್ಲಿ ಸುಮಾರು 3 ಲೀಟರ್ಗಳಷ್ಟು ಗಾಳಿ ತುಂಬಬಹುದು. 3 ಲೀಟರ್ಗಳಷ್ಟು ಗಾಳಿ ತುಂಬಬಹುದು. ಮಾನವನ ದೇಹದಲ್ಲಿ ಸುಮಾರು 5.5 ಲೀಟರ್ಗಳಷ್ಟು ರಕ್ತವಿರುತ್ತದೆ. ಮಾನವನ ದೇಹದಲ್ಲಿ ಎಷ್ಟು ರಕ್ತ ಇರುತ್ತದೆಪ್ಪ ಅಂದರೆ 5.5. ಒಮ್ಮೆ ರಕ್ತದಾನ ಮಾಡಿದ ನಂತರ ರಕ್ತ ಮತ್ತೆ ದೇಹದಲ್ಲಿ ಉತ್ಪತ್ತಿಯಾಗುತ್ತದೆ. ಇದಕ್ಕೆ 4 ರಿಂದ 5 ವಾರಗಳು ಬೇಕಾಗುತ್ತವೆ. ಹಿಮೋಗ್ಲೋಬಿನ್ ಮುಖ್ಯವಾಗಿ ಕಬ್ಬಿಣ ಲೋಹವನ್ನು ಒಳಗೊಂಡಿರುತ್ತದೆ. LPG ಇದರ ಮುಖ್ಯ ಘಟಕ. C4H10. ಚಲನೆಯ ನಿಯಮಗಳನ್ನು ಪ್ರತಿಪಾದಿಸಿದವರು ಸರ್ ಐಸಾಕ್ ನ್ಯೂಟನ್. ವಿಮಾನಗಳಲ್ಲಿ ಎತ್ತರವನ್ನು ಅಳೆಯಲು ಅಲ್ಟಿಮೀಟರ್ ಬಳಸುತ್ತಾರೆ. ವಿಮಾನಗಳಲ್ಲಿ ಎತ್ತರವನ್ನು ಅಳೆಯಲು ಅಲ್ಟಿಮೀಟರ್ ಅಂತಕ್ಕಂಥ ಒಂದು ಸಾಧನವನ್ನು, ಒಂದು ಉಪಕರಣವನ್ನು ಬಳಸುತ್ತಾರೆ. ಚಲನೆಯ ವಿಧಗಳು ಮತ್ತು ಉದಾಹರಣೆಗಳು. ಚಲನೆಯ ವಿಧಗಳು: ವೃತ್ತಾಕಾರದ ಚಲನೆ, ಭ್ರಮಣ ಚಲನೆ, ಗುಂಡಗೆ ಗೋಲಾಕಾರದಲ್ಲಿ ಏನು ಸುತ್ತಲ್ಲ ಭೂಮಿ ಸುತ್ತಕ್ಕಂಥದ್ದು, ಗಡಿಯಾರದ ಮುಳ್ಳುಗಳು ಚುಚ್ಚತಕ್ಕಂಥದ್ದು, ವಾಹನದ ಚಕ್ರದ ಚಲನೆ, ಇವೆಲ್ಲ ಭ್ರಮಣ ಚಲನೆಯ ಉದಾಹರಣೆ. ವೃತ್ತಾಕಾರದ ಚಲನೆ: ಕುಂಬಾರ ಚಕ್ರದ ಚಲನೆ, ಫ್ಯಾನ್ ರೆಕ್ಕೆ ಚಲನೆ ಮುಂತಾದವುಗಳು. ಆಂದೋಲನ ಚಲನೆ: ಗಡಿಯಾರದ ಲೋಲಕ, ಉಯ್ಯಾಲೆ ಚಲನೆ, ಮತ್ತು ನಡೀತೀವಲ್ಲ ಆ ಒಂದು ಚಲನೆ. ಪುನರಾವರ್ತಿತ ಚಲನೆ: ಕಣ್ಣಿನ ರೆಪ್ಪೆ ಹಾಗೂ ತುಟಿಗಳ ಚಲನೆ. ಕಣ್ಣಿನ ರೆಪ್ಪೆ ಮೇಲಿಂದ ಮೇಲೆ ಬಡಿದುಕೊಳ್ತಾ ಇರ್ತದೆ. ನಾವು ಮಾತಾಡಿದ ಹಾಗೆ ತುಟಿಗಳ ಚಲನೆ ಏನಂದ ಆಗ್ತದಲ್ಲ, ಪುನರಾವರ್ತನೆ ಆಗ್ತಾ ಇರ್ತಾವಲ್ಲ, ಅದಕ್ಕೆ ಇದನ್ನು ಪುನರಾವರ್ತಿತ ಚಲನೆ. ರಕ್ತವನ್ನು ಶುದ್ಧ ಮಾಡುವ ದೇಹದ ಅಂಗ ಯಾವುದು? ಶ್ವಾಸಕೋಶಗಳು. ರಕ್ತವನ್ನು ಶುದ್ಧ ಮಾಡುವ ದೇಹದ ಅಂಗ ಏನಪ್ಪ ಅಂದ್ರೆ ಶ್ವಾಸಕೋಶಗಳು. ಹೃದಯದಿಂದ ಶುದ್ಧ ರಕ್ತವು ರಕ್ತನಾಳಗಳ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ತಲುಪುವ ಕ್ರಿಯೆಗೆ ಏನಂತಾರ? ಹೃದಯದಿಂದ ಶುದ್ಧ ರಕ್ತವು ರಕ್ತನಾಳಗಳ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ತಲುಪುವ ಕ್ರಿಯೆಗೆ ರಕ್ತ ಪರಿಚಲನೆ ಎನ್ನುವರು. ಹೃದಯದ ಬಡಿತವನ್ನು ತಿಳಿಯಲು ಬಳಸುವ ಉಪಕರಣಕ್ಕೆ ಏನಂತಾರೆ? ಸ್ಟೆಥೋಸ್ಕೋಪ್. ಏನು? ಹೃದಯದ ಬಡಿತ ತಿಳಿಸ್ತಕ್ಕಂತಹ ಒಂದು ಉಪಕರಣಕ್ಕೆ ಸ್ಟೆಥೋಸ್ಕೋಪ್ ಅಂತ ಕರೀತಾರೆ. ಆಹಾರವು ಜಠರದಲ್ಲಿ ಎಷ್ಟು ಗಂಟೆ ಕಾಲ ಇರುತ್ತದೆ?
ಸುಮಾರು 3 ಗಂಟೆಗಳ ಕಾಲ ಏನಪ್ಪ ಅಂತಂದರೆ ಆಹಾರ ಪಚನ ಆಗಲಿಕ್ಕೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಒಂದು ಆಹಾರ ಸೇವನೆಯಿಂದ ಮತ್ತೊಂದು ಆಹಾರ ಸೇವನೆಯ ನಡುವೆ ಇರಬೇಕಾದ ಕನಿಷ್ಠ ಅಂತರ ನೋಡಿಗ, ಒಂದು ಸಲ ಊಟ ಮಾಡಿದ್ಮೇಲೆ ಮತ್ತೊಂದು ಬಾರಿ ಊಟ ಮಾಡೋಕ್ಕೆ ಏನಪ್ಪ ಅಂದ್ರೆ ಮಧ್ಯದಲ್ಲಿ 3ರಿಂದ 4 ಗಂಟೆಗಳ ಕಾಲ ವ್ಯತ್ಯಾಸ ಇರಬೇಕು. ಒಂದು ಬಾರಿ ಊಟ ಮಾಡಿದ್ಮ್ಯಾಗ 4 ಗಂಟೆ ನಂತರ ಮತ್ತೆ ಊಟ ಮಾಡಬೇಕು. ಮೇಲಿನ ಮೇಲೆ ತಿಂದರೆ ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ಏನಂತದ ಗಡಬಡ 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 ಗೋಡುವುದು. ದೇಹದಿಂದ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುವ ಅಂಗ ಯಾವುದು? ಶ್ವಾಸಕೋಶಗಳು. ನಾವು ಉಸಿರಾಡಬೇಕಪ್ಪ ಅಂತಂದರೆ ಏನು ತೆಗೊಳ್ತೀವಿ? ಆಕ್ಸಿಜನ್ ತೆಗೋತೀವಿ, ದೇಹದೊಳಗೆ ಆಕ್ಸಿಜನ್ ತೊಗೋತೀವಿ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಹೊರ ಹಾಕ್ತೀವಿ. ಕಾರ್ಬನ್ ಡೈಆಕ್ಸೈಡನ್ನು ಹೊರ ಹಾಕ್ತಕ್ಕಂಥ ಅಂಗ ಯಾವುದು? ಶ್ವಾಸಕೋಶಗಳು. ಕಶ್ಮಲಗಳನ್ನು ಬೆವರಿನ ರೂಪದಲ್ಲಿ ಹೊರಹಾಕುವ ಅಂಗ ಯಾವುದು? ಚರ್ಮ. ಕಶ್ಮಲಗಳಪ್ಪ ಅಂದರೆ ಹೊಲಸು. ದೇಹದಲ್ಲಿ ಮೇಲೆಲ್ಲ ಹಿಂಗೆ ಧೂಳು ಬೆವರು ಎಲ್ಲ ಇರ್ತದಲ್ಲ, ಅದನ್ನು ಹೊರ ಹಾಕ್ತಕ್ಕಂಥ ಅಂಗ ಯಾವುದು? ಚರ್ಮ. ಕಶ್ಮಲಗಳು ಮೂತ್ರ ರೂಪದಲ್ಲಿ ಹೊರಹಾಕುವ ಅಂಗ ಯಾವುದು? ಕಶ್ಮಲಗಳನ್ನು ಮೂತ್ರ ರೂಪದಲ್ಲಿ ಹೊರಹಾಕುವ ಅಂಗ ಮೂತ್ರದ್ವಾರ. ಪ್ರತಿಯೊಬ್ಬರ ಹೃದಯದ ಗಾತ್ರವು ಅವರ ಎಡಗೈ ಮುಷ್ಟಿಯಷ್ಟೇ ಇರುತ್ತದೆ. ಹೃದಯ ಏನದವಲ್ಲ, ಆ ಕಡೆ ಒಂದು ಈ ಕಡೆಯೊಂದು, ಎಡಕ್ಕೊಂದು ಬಲಕ್ಕೊಂದು. ಅವು ಏನಪ್ಪ ಅಂದ್ರೆ ಎಡಗೈ ಇರ್ತದಲ್ಲ, ಎಡಗೈ ಹಿಂಗೆ ಮುಷ್ಟಿ ಮಾಡ್ತೀವಿ ನಾವು, ಹಿಂಗೆ ಕಟ್ತೀವಲ್ಲ ಕೈ ಅಷ್ಟು ಬೆರಳುಗಳು ಒಟ್ಟಿಗೆ ಮಡಿಸಿ, ಆ ಒಂದು ಮುಷ್ಟಿಯಷ್ಟೇ ಇರುತ್ತದೆ ಏನು? ಹೃದಯ. ರಕ್ತವು ಶುದ್ಧವಾಗಲು ಬೇಕಾದ ಅನಿಲ ಯಾವುದು? ಆಕ್ಸಿಜನ್ ಅಂದರೆ ಆಮ್ಲಜನಕ. ರಕ್ತವನ್ನು ಶುದ್ಧಗೊಳಿಸುವ ಅನಿಲ ಕಾರ್ಬನ್ ಡೈಆಕ್ಸೈಡ್. ರಕ್ತವನ್ನು ಅಶುದ್ಧಗೊಳಿಸ್ತಕ್ಕಂಥ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ನಾವು ಹೊರ ಬಿಡ್ತೀವಲ್ಲ, ಇಂಗಾಲದ ಡೈಆಕ್ಸೈಡ್ ಹೊರಗೆ ಬಿಡ್ತೀವಿ ನಾವು, ಕಾರ್ಬನ್ ಡೈಆಕ್ಸೈಡ್ ಅಲ್ಲ, ಇಂಗಾಲದ ಡೈಆಕ್ಸೈಡ್ ಹೊರಗೆ ಬಿಡ್ತೀವಿ. ರಕ್ತವು ದೇಹದ ಯಾವ ಭಾಗದಲ್ಲಿ ಶುದ್ಧವಾಗುತ್ತದೆ? ರಕ್ತವು ದೇಹದ ಯಾವ ಭಾಗದಲ್ಲಿ ಶುದ್ಧವಾಗುತ್ತದೆ? ಶ್ವಾಸಕೋಶಗಳಲ್ಲಿ. ಹೃದಯದ ಮುಖಾಂತರ ಎಲ್ಲ ರಕ್ತ ಶುದ್ಧಿ ಆಗ್ತಕ್ಕಂಥದ್ದು ಹೃದಯದಲ್ಲಿನೇ ಶ್ವಾಸಕೋಶಗಳು ಬರ್ತವೆ. ಅದರ ಮುಖಾಂತರ ರಕ್ತ ಏನಪ್ಪ ಅಂದರೆ ಶುದ್ಧ ಆಗ್ತದೆ. ರಕ್ತ ಶುದ್ಧವಾಗಲು ಇದು ಅಗತ್ಯವಾಗಿದೆ. ರಕ್ತ ಶುದ್ಧವಾಗಲು ಇದು ಅವಶ್ಯವಾಗಿದೆ. ಯಾವುದು? ರಕ್ತ ಶುದ್ಧವಾಗಲು ಆಕ್ಸಿಜನ್ನೇ ಅವಶ್ಯವಾಗಿದೆ. ಆಕ್ಸಿಜನ್ ಬೇಕಾಗ್ತದೆ. ಆಹಾರವನ್ನು ಅಗಿಯಲು ಸಹಾಯ